ಸದನದಲ್ಲಿ ವ್ಯಕ್ತಪಡಿಸುವ ಅಭಿವ್ಯಕ್ತಿ ಸ್ವಾತಂತ್ರ್ಯ ಬೇರೆ, ಇದನ್ನ ಪ್ರಾಸಿಕ್ಯೂಷನ್ ಮಾಡುವ ಹಾಗಿಲ್ಲ. ಪ್ರಾಥಮಿಕ ಆಕ್ಷೇಪಣೆ ಇಲ್ಲದೆ ಮುಂದುವರಿಯಲು ಆಗಲ್ಲ. ಸದನದಲ್ಲಿ ವ್ಯಕ್ತಪಡಿಸುವ ಅಭಿವ್ಯಕ್ತಿ ಸ್ವಾತಂತ್ರ್ಯ ಬೇರೆ, ಇದನ್ನ ಪ್ರಾಸಿಕ್ಯೂಷನ್ ಮಾಡುವ ಹಾಗಿಲ್ಲ. ನೋಡಿ, ಕೋರ್ಟ್ನಲ್ಲಿ ಚರ್ಚೆ ಇದು. ಪ್ರಾಥಮಿಕ ಆಕ್ಷೇಪಣೆ ಇಲ್ಲದೆ ಮುಂದುವರಿಯಲು ಆಗೋದಿಲ್ಲ. ಆಕ್ಷೇಪಣೆ ಸಲ್ಲಿಸಲು ಮತ್ತೆ ಜಡ್ಜ್ ಸೂಚಿಸಿದ್ದಾರೆ. ಅಲ್ಲದೆ ಪಬ್ಲಿಕ್ ಪ್ರಾಸಿಕ್ಯೂಟರ್ ಕೂಡ ಇಲ್ಲ ಎಂದ ಜಡ್ಜ್. ಸದನದಲ್ಲಿ ವ್ಯಕ್ತಪಡಿಸುವ ವಿಚಾರಗಳ ಬಗ್ಗೆ ಎಲ್ಲ ಇಲ್ಲಿ ಕೋರ್ಟ್ನಲ್ಲಿ ವಾದ ಪ್ರತಿವಾದಗಳು ನಡೀತಾ ಇದೆ. ಸದ್ಯಕ್ಕೆ ಸಿ.ಟಿ. ರವಿ ಅವರ ಬಂಧನದ ವಿಚಾರ ಈಗ ರಾಜ್ಯದಲ್ಲಿ ಬಹು ಚರ್ಚಿತ ವಿಚಾರ ಆಗಿದೆ. ದೊಡ್ಡ ಮಟ್ಟದಲ್ಲಿ ಸಂಚಲನಕ್ಕೂ ಕೂಡ ಕಾರಣ ಆಗಿದೆ. ಸಿ.ಟಿ. ರವಿ ಅವರನ್ನು ಬಂಧನ ಮಾಡಿರೋದು. ಇತ್ತ ಕೋರ್ಟ್ನಲ್ಲೂ ಕೂಡ ಸಿ.ಟಿ. ರವಿ ಅವರ ಜಾಮೀನು ಅರ್ಜಿಯ ವಿಚಾರಣೆ ನಡೀತಾ ಇದೆ. ಸದನದಲ್ಲಿ ವ್ಯಕ್ತಪಡಿಸುವ ಅಭಿವ್ಯಕ್ತಿ ಸ್ವಾತಂತ್ರ್ಯ ಬೇರೆ ಇರುತ್ತೆ, ಇದನ್ನು ಪ್ರಾಸಿಕ್ಯೂಷನ್ ಮಾಡುವ ಹಾಗಿಲ್ಲ. ಪ್ರಾಥಮಿಕ ಆಕ್ಷೇಪಣೆ ಇಲ್ಲದೆ ಮುಂದುವರಿಯಲು ಆಗಲ್ಲ. ಆಕ್ಷೇಪಣೆ ಸಲ್ಲಿಸಲು ಸೂಚಿಸಿದ್ದಾರೆ ಜಡ್ಜ್. ಬಂಧನದ ವೇಳೆ ಆದಂಥ ಹೈಡ್ರಾಮಾ ಮತ್ತು ಸಿ.ಟಿ. ರವಿ ಅವರನ್ನು ಇದರಲ್ಲಿ ಟಾರ್ಗೆಟ್ ಮಾಡಿದ್ರು ಅಥವಾ ಅವ್ರ ವಿರುದ್ಧ ಷಡ್ಯಂತ್ರ ಮಾಡಿದ್ದು ಅನ್ನೋದೆಲ್ಲ ವಿಚಾರ ಏನಿತ್ತು ಅದೆಲ್ಲವೂ ಕೂಡ ಕೋರ್ಟ್ನಲ್ಲಿ ಈಗ ವಾದ ಪ್ರತಿವಾದದಲ್ಲಿ ಪ್ರಸ್ತಾಪ ಆಗ್ತಾ ಇದೆ. ಬಹಳ ಪ್ರಮುಖವಾಗಿ ಅದರಲ್ಲೂ ಕೂಡ ಬಹಳ ಸೂಕ್ಷ್ಮವಾಗಿ ಸಿ.ಟಿ. ರವಿ ಅವರನ್ನು ಬಂಧನ ಮಾಡಿರೋದು ಇದು ಷಡ್ಯಂತ್ರ ಅನ್ನೋ ರೀತಿಯಲ್ಲಿ ಬಿಜೆಪಿ ನಾಯಕರೆಲ್ಲರೂ ಕೂಡ ಹೇಳ್ತಾ ಇದ್ದಾರೆ. ಇದು ಕೂಡ ಕೋರ್ಟ್ನಲ್ಲಿ ಪ್ರಸ್ತಾಪ ಆಗಿದೆ, ನ್ಯಾಯಾಧೀಶರ ಮುಂದೆ ಪ್ರಸ್ತಾಪ ಆಗಿದೆ. ಸಿ.ಟಿ. ರವಿ ಅವರನ್ನು ಟಾರ್ಗೆಟ್ ಮಾಡಿದ್ರು, ಸಿ.ಟಿ. ರವಿ ಅವರನ್ನು ರಾಜಕೀಯವಾಗಿ ಮುಗಿಸೋದಕ್ಕೆ ಮಾಡಿದಂಥ ಹುನ್ನಾರ ಇದು. ಈ ಕಾರಣದಿಂದ ಅವರನ್ನು ಬಂಧನ ಮಾಡಿರೋದು, ಕನಿಷ್ಠವಾಗಿ ನಡೆಸ್ಕೊಂಡಿರೋದು. ಸಿ.ಟಿ. ರವಿ ಅವರನ್ನು ರಾಜಕೀಯವಾಗಿ ಹೆಣೆಯೋ ಪ್ರಯತ್ನ ಇದು. ಕನಿಷ್ಠ ಗೌರವವನ್ನು ಕೂಡ ತೋರಿಸಲಿಲ್ಲ. ಸಿ.ಟಿ. ರವಿ ಅವರು ಒಬ್ಬರು ಜನಪ್ರತಿನಿಧಿ, ವಿಧಾನ ಪರಿಷತ್ನ ಸದಸ್ಯರವರು, ಮಾಜಿ ಸಚಿವರು ಕೂಡ ಹೌದು. ಎಂಥ ಸಿ.ಟಿ. ರವಿ ಅವರನ್ನು ಹಿಂಗೆ ನಡೆಸಿಕೊಂಡಿರೋದು ಇದು ಷಡ್ಯಂತ್ರ ಅನ್ನೋ ರೀತಿಯಲ್ಲೆಲ್ಲ ಚರ್ಚೆ ಆಗ್ತಾ ಇದೆ. ಮಧ್ಯಂತರ ಜಾಮೀನಿಗೆ ಹಾರನಹಳ್ಳಿ ಮನವಿಯನ್ನು ಮಾಡಿದ್ದಾರೆ. ರಾತ್ರಿ ಪೂರ್ತಿ ಸುತ್ತಿಸಿದ್ದಾರೆ ಸಿ.ಟಿ. ರವಿ ಅವರನ್ನು. ಸಿ.ಟಿ. ರವಿ ತಲೆಗೆ ಗಾಯ ಆಗಿದೆ, ಹಲ್ಲೆ ಮಾಡಿದ್ದಾರೆ ಅವ್ರ ಮೇಲೆ, ಈ ಆರೋಪ ಇತ್ತು. ರಾತ್ರಿ ಇಡೀ ಊಟ ಇಲ್ಲದೆ ಸುತ್ತಾಡಿಸಿದ್ದಾರೆ ಸಿ.ಟಿ. ರವಿ ಅವರನ್ನು. ಸಿ.ಟಿ. ರವಿ ಕುಟುಂಬಕ್ಕೆ ಬಂಧನದ ಮಾಹಿತಿಯನ್ನು ಕೂಡ ನೀಡಿಲ್ಲ. ಮಧ್ಯಂತರ ಜಾಮೀನಿಗೆ ಹಾರನಹಳ್ಳಿ ಮನವಿಯನ್ನ ಮಾಡಿದ್ದಾರೆ. ರಾತ್ರಿ ಪೂರ್ತಿ ಸುತ್ತಿಸಿದ್ದಾರೆ ಸಿ.ಟಿ. ರವಿ ಅವರನ್ನು. 3 ಜಿಲ್ಲೆಗಳು ಸುತ್ತಿಸಿದ್ದಾರೆ. ಸಿ.ಟಿ. ರವಿ ಅವರ ತಲೆಗೆ ಗಾಯವೂ ಆಗಿದೆ. ರಾತ್ರಿ ಇಡೀ ಊಟ ಇಲ್ಲದೆ ನಿದ್ದೆ ಇಲ್ಲದೆ ಸಿ.ಟಿ. ರವಿ ಅವರನ್ನು ಸುತ್ತಿಸಿದ್ದಾರೆ. ಸಿ.ಟಿ. ರವಿ ಅವರ ಕುಟುಂಬಕ್ಕೆ ಬಂಧನದ ಮಾಹಿತಿಯನ್ನೇ ಕೊಟ್ಟಿಲ್ಲ. ಹೀಗಾಗಿ ಮಧ್ಯಂತರ ಜಾಮೀನನ್ನು ಕೊಡಬೇಕು ಅಂತೇಳಿ ಹಾರನಹಳ್ಳಿ ವಾದಿಸಿದ್ದಾರೆ. ಸಿ.ಟಿ. ರವಿ ಅವರಿಗೆ ಮಧ್ಯಂತರ ಜಾಮೀನನ್ನು ನೀಡಬೇಕು ಅಂಥೇಳಿ ಇಲ್ಲಿ ವಿಚಾರವನ್ನು ಪ್ರಸ್ತಾಪ ಮಾಡಿದ್ದಾರೆ. ಎಷ್ಟು ಕೆಟ್ಟದಾಗಿ ಸಿ.ಟಿ. ರವಿ ಒಬ್ಬ ಜನಪ್ರತಿನಿಧಿ ಅನ್ನೋದನ್ನು ಕೂಡ ನೋಡದೆ ಅವರನ್ನು ನಡೆಸಿಕೊಂಡಿದ್ದಾರೆ ಪೊಲೀಸರು ಅನ್ನೋದ್ರ ಬಗ್ಗೆ ಎಲ್ಲ ಇಲ್ಲಿ ಪ್ರಸ್ತಾಪ ಮಾಡಿದ್ದಾರೆ. ಅವರೊಬ್ಬ ರಾಜಕಾರಣಿ, ಎಲ್ಲೂ ಓಡಿ ಹೋಗಲ್ಲ ಅವರು. ಹೀಗಾಗಿ ಮಧ್ಯಂತರ ಜಾಮೀನನ್ನು ಕೊಡಿ ಸಿ.ಟಿ. ರವಿ ಅವರಿಗೆ. ಸಿ.ಟಿ. ರವಿ ಅವರನ್ನು ಸಾವಿಗೂ ತಳ್ಳಬಹುದಾಗಿತ್ತು. ಈ ಬಗ್ಗೆ ಸಿ.ಟಿ. ರವಿ ಅವರೇ ಹೇಳಿದ್ದಾರೆ, ನನ್ನನ್ನು ಕೊಲ್ಲೋದಕ್ಕೆ ಇವರು ಪ್ರಯತ್ನ ಪಟ್ಟಿದ್ರು ಅಂತ. ಬೆಳಗಾವಿ ಕೋರ್ಟ್ ಸಂಪೂರ್ಣ ಆದೇಶವನ್ನು ಹಾರನಹಳ್ಳಿ ಓದಿದ್ದಾರೆ. ಅವರೊಬ್ಬ ರಾಜಕಾರಣಿ, ಎಲ್ಲೂ ಕೂಡ ಸಿ.ಟಿ. ರವಿ ಓಡಿ ಹೋಗೋದಿಲ್ಲ. ಹೀಗಾಗಿ ಅವರಿಗೆ ಇಂಟರಿಮ್ ಬೇಲ್ ಕೊಡಿ, ಮಧ್ಯಂತರ ಜಾಮೀನನ್ನು ಕೊಡಿ. ಸಿ.ಟಿ. ರವಿ ಅವರಿಗೆ ಬೆದರಿಕೆ ಒಡ್ಡಿರೋದ್ರ ಬಗ್ಗೆಯೂ ಕೂಡ ಸಿ.ಟಿ. ರವಿ ಬೆಳಗಾವಿಯ ಕೋರ್ಟ್ನಲ್ಲಿ ಹೇಳಿದ್ದಾರೆ, ನನಗೆ ಹಲ್ಲೆ ಮಾಡಿದ್ದಾರೆ, ನನ್ನನ್ನು ಕೊಲ್ಲೋ ಪ್ರಯತ್ನ ಆಗಿದೆ, ಎಲ್ಲವನ್ನ ಕೋರ್ಟ್ ಮುಂದೆ ಸಿ.ಟಿ. ರವಿ ಅವರೇ ಸ್ವತಃ ಹೇಳಿದ್ದಾರೆ. ಕೋರ್ಟ್ ವಿಚಾರ, ಬೆಳಗಾವಿಯ ಕೋರ್ಟ್ ಪ್ರೊಸೀಡಿಂಗ್ಸ್ ಅನ್ನ ಓದಿದ್ದಾರೆ ಸಿ.ಟಿ. ರವಿ ಅವರ ಪರವಾದ ವಕೀಲರು ಹಾರನಹಳ್ಳಿ. ಸಿ.ಟಿ. ರವಿ ಅವರಿಗೆ ಈ ಕೂಡಲೇ ಮಧ್ಯಂತರ ಜಾಮೀನನ್ನು ಕೊಡಬೇಕು. ಸಿ.ಟಿ. ರವಿ ಅವರಿಗೆ ಒಬ್ಬರು ಜನಪ್ರತಿನಿಧಿ, ಅವರು ಎಲ್ಲೂ ಕೂಡ ಓಡಿ ಹೋಗೋದಿಲ್ಲ ಅವರು ಅನ್ನೋದನ್ನು ಹೇಳಿದ್ದಾರೆ. ಈಗಾಗಲೇ ಬಂಧಿಸಿ ಮ್ಯಾಜಿಸ್ಟ್ರೇಟ್ ಮುಂದೆ ಹಾಜರುಪಡಿಸಿದ್ದಾರೆ. ಹೀಗಾಗಿ ಮಧ್ಯಂತರ ಜಾಮೀನನ್ನು ಸಿ.ಟಿ. ರವಿಗೆ ಕೊಡಿ. ಮಧ್ಯಂತರ ಜಾಮೀನಿಗೆ ಹಾರನಹಳ್ಳಿ ಮನವಿ ಮಾಡಿರುವಂಥ ಪರಿ ಇದು ನ್ಯಾಯಾಧೀಶರ ಮುಂದೆ. ಸಂವಿಧಾನದ ಕೆಲ ಅಂಶಗಳನ್ನು ಇಲ್ಲಿ ಪರಿಗಣಿಸಿ, ಆರ್ಟಿಕಲ್ 21 ಪರಿಗಣಿಸಿ ಬೇಲ್ ಕೊಡಿ, ಮಧ್ಯಂತರ ಜಾಮೀನು ಕೊಡಿ.
ಮಧ್ಯಂತರ ಜಾಮೀನಿಗೆ ಹಾರನಹಳ್ಳಿ ಮನವಿಯನ್ನ ಮಾಡಿಕೊಂಡಿರೋದಿದು. ನ್ಯಾಯಾಧೀಶರ ಮುಂದೆ ಆರ್ಟಿಕಲ್ 21 ಪರಿಗಣಿಸಿ ಮಧ್ಯಂತರ ಜಾಮೀನನ್ನು ಕೊಡಿ. ಅವರನ್ನ ಬಂಧಿಸಿ 3 ಜಿಲ್ಲೆ ಸುತ್ತಾಡಿಸಿದ್ದಾರೆ, ಅವರಿಗೆ ಹಲ್ಲೆ ಮಾಡಿದ್ದಾರೆ. ಸಿ ಟಿ ರವಿ ನನಗೆ ಜೀವ ಬೆದರಿಕೆ ಇದೆ ಅನ್ನೋದನ್ನು ಕೋರ್ಟ್ ಮುಂದೆ, ನ್ಯಾಯಾಧೀಶರ ಮುಂದೆ ಹೇಳಿದ್ದಾರೆ. ಇದೆಲ್ಲವನ್ನ ಪ್ರಸ್ತಾಪ ಮಾಡಿ ಸಿ ಟಿ ರವಿ ಅವರಿಗೆ ಜಾಮೀನು ಕೊಡಿ ಅಂತೇಳಿ ಸಿ ಟಿ ರವಿ ಅವರ ಪರವಾದ ವಕೀಲರು ವಾದವನ್ನು ಮಾಡ್ತಾ ಇದ್ದಾರೆ ನ್ಯಾಯಾಧೀಶರ ಮುಂದೆ. ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯದಲ್ಲಿ ಈಗ ಇದರ ವಿಚಾರಣೆ ನಡೀತಾ ಇದೆ. ಸಿ ಟಿ ರವಿ ಅವರ ಜಾಮೀನು ಅರ್ಜಿಯ ವಿಚಾರಣೆ ನಡೀತಾ ಇದೆ. ಸಂವಿಧಾನದ ಆರ್ಟಿಕಲ್ 21 ಪರಿಗಣಿಸಿ ಸಿ ಟಿ ರವಿ ಅವರಿಗೆ ಜಾಮೀನನ್ನು ಕೊಡಬೇಕು. ಅವರೊಬ್ಬರು ರಾಜಕಾರಣಿ, ಅವರೆಲ್ಲೂ ಕೂಡ ಓಡಿ ಹೋಗೋದಿಲ್ಲ. ನಿನ್ನೆಯಿಂದ ಅವ್ರನ್ನ ನೀವು ಅಲೆದಾಡಿಸಿದ್ದೀರಿ. ನಿನ್ನೆಯಿಂದಲೂ ಕೂಡ 3-4 ಜಿಲ್ಲೆಗಳನ್ನು ಸುತ್ತಾಡಿಸಿದ್ದೀರಿ ಸಿ ಟಿ ರವಿ ಅವರನ್ನ. ಅವರ ತಲೆಗೂ ಕೂಡ ಪೆಟ್ಟಾಗಿದೆ. ಅವರೊಬ್ಬರು ಜನಪ್ರತಿನಿಧಿ, ಅವರೆಲ್ಲೂ ಕೂಡ ಓಡಿ ಹೋಗೋದಿಲ್ಲ. ಈಗಾಗಲೇ ಬಂಧಿಸಿ ಮ್ಯಾಜಿಸ್ಟ್ರೇಟ್ ಮುಂದೆ ಹಾಜರುಪಡಿಸಿದ್ದಾರೆ. ಹೀಗಾಗಿ ಮಧ್ಯಂತರ ಜಾಮೀನನ್ನು ಸಿ ಟಿ ರವಿ ಅವರಿಗೆ ಕೊಡಿ ಅಂಥೇಳಿ ಹಾರನಹಳ್ಳಿ ಮಧ್ಯಂತರ ಜಾಮೀನಿಗೆ ಮನವಿ ಮಾಡಿಕೊಂಡಿದ್ದಾರೆ ನ್ಯಾಯಾಧೀಶರ ಮುಂದೆ. ಆ ಮೂಲಕ ಸಿ ಟಿ ರವಿ ಅವರಿಗೆ ಜಾಮೀನು ಸಿಗುತ್ತಾ ಅಥವಾ ಬಂಧನ ಮುಂದುವರಿಯುತ್ತಾ ಅನ್ನೋದು ಕೆಲವೇ ಹೊತ್ತಿನಲ್ಲಿ ತಿಳಿದು ಬರಲಿದೆ. ಸಿ ಟಿ ರವಿ ಅವರಿಗೆ ಜಾಮೀನಾದರೆ ಅವರು ಇವತ್ತೇ ಬಿಡುಗಡೆ ಆಗ್ತಾರೆ. ಒಂದು ವೇಳೆ ಜಾಮೀನು ಆಗದೆ ಹೋದರೆ ಬಂಧನ ಮುಂದುವರಿಯುತ್ತೆ. ಪರಪ್ಪನ ಅಗ್ರಹಾರ ಜೈಲಿಗೆ ಸಿ ಟಿ ರವಿ ಶಿಫ್ಟ್ ಆಗುವಂಥ ಸಾಧ್ಯತೆಗಳಿದ್ದಾವೆ. ನ್ಯಾಯಾಂಗ ಬಂಧನಕ್ಕೆ ಏನಾದರೂ ಕೊಟ್ಟರೆ ಅವರು ಪರಪ್ಪನ ಅಗ್ರಹಾರ ಜೈಲಿಗೆ ಶಿಫ್ಟ್ ಆಗ್ತಾರೆ. ಮತ್ತೊಂದು ಕಡೆಯಲ್ಲಿ ಅವರ ತನಿಖೆ ಇನ್ನಷ್ಟು ಆಗಬೇಕಾಗಿದೆ ಅನ್ನೋದೇನಾದರೂ ನ್ಯಾಯಾಧೀಶರು ಹೇಳಿದ್ದೇ ಆದರೆ ಅವ್ರನ್ನ ತನಿಖೆ ಮಾಡಬೇಕಾಗತ್ತೆ. ಮತ್ತೊಂದು ಕಡೆಯಲ್ಲಿ ಜಾಮೀನಾದರೆ, ಮಧ್ಯಂತರ ಜಾಮೀನೇನಾದರೂ ನ್ಯಾಯಾಧೀಶರು ಈ ಪ್ರಕರಣದಲ್ಲಿ ಸಿ ಟಿ ರವಿ ಅವರಿಗೆ ಕೊಡಬಹುದು ಅಂಥೇಳಿ ಅವರಿಗೆ ಅನಿಸಿದರೆ ಅವರು ವಿವೇಚನೆಗೆ ಬಿಟ್ಟಿರುವಂಥ ವಿಚಾರ ಅದು. ಸಿ ಟಿ ರವಿ ಅವರು ಬಂಧ ಮುಕ್ತರಾಗ್ತಾರೆ. ಸದ್ಯಕ್ಕಂತೂ ಸಿ ಟಿ ರವಿ ಅವರ ಮೇಲೆ ಬಂದಿರುವಂಥ ಆರೋಪ ಇದೆಯಲ್ಲ, ಅವಾಚ್ಯ ಶಬ್ದಗಳಿಂದ ನಿಂದಿಸಿದ್ರು, ಅವಹೇಳನಕಾರಿಯಾಗಿ ಮಾತಾಡಿದ್ರು, ಮುಜುಗರ ಆಗೋ ರೀತಿಯಲ್ಲೆಲ್ಲ ಮಾತಾಡಿದ್ರು ಸಿ ಟಿ ರವಿ ಅವರು ಅನ್ನೋದು ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಏನು ಆರೋಪ ಆಗಿತ್ತು. ಈ ವಿಚಾರದ ಬಗ್ಗೆ ಸಿ ಟಿ ರವಿ ಅವರೇ ಪ್ರತಿಕ್ರಿಯೆಯನ್ನು ಕೊಟ್ಟರು. ನಾನು ಹಂಗೆ ಹೇಳಿಲ್ಲ ಅಂತೇಳಿ ಹೇಳಿದರು. ಅನಂತರ ಅದು ಪರಿಷತ್ ಕಲಾಪದಲ್ಲಿ ಆಗಿರುವಂಥ ಘಟನೆ ಆಗಿರೋದ್ರಿಂದ ಪರಿಷತ್ನ ಸಭಾಪತಿ ಹೊರಟ್ಟಿಯವರು ಕೂಡ ಇದ್ರ ಬಗ್ಗೆ ಪ್ರತಿಕ್ರಿಯೆ ಕೊಟ್ಟರು. ಆ ಥರದ್ದೇನೂ ಕೂಡ ನಡೆದಿಲ್ಲ, ಆದರೆ ನನಗೆ ಕಂಪ್ಲೇಂಟ್ ಮಾಡಿದ್ರು ಹಿಂಗಾಗಿದೆ ಅಂಥೇಳಿ. ಆದರೆ ನಾನು ಗಮನಿಸಿದ ಹಾಗೆ ಯಾವುದೇ ಸಾಕ್ಷಿ ಇಲ್ಲ ಅನ್ನೋದನ್ನು ಹೇಳಿದ್ದಾರೆ. ಅದೆಲ್ಲವೂ ಕೂಡ ಗಮನಿಸ್ತಾ ಇದ್ದಂಗೆ ಸಿ ಟಿ ರವಿ ಅವರ ಮೇಲೆ ಆಗಿರುವಂಥ ಹಲ್ಲೆ ಯತ್ನ ಇದೆಲ್ಲವೂ ಸಿ ಟಿ ರವಿ ಅವರನ್ನು ಏನೋ ಒಂದು ರೀತಿಯಲ್ಲಿ ಕುಂದಿಸುವಂತಹ ರೀತಿಯಲ್ಲಿ ಕಂಡು ಬರುತ್ತಾ ಇದೆ ಅನ್ನೋದು ಬಿಜೆಪಿಯ ಆರೋಪ ಆಗಿದೆ. ಕಾಂಗ್ರೆಸ್ ಸರ್ಕಾರ ಗೂಂಡಾವರ್ತನೆಯನ್ನು ತೋರ್ತಾ ಇದೆ, ಒಬ್ಬರು ಜನಪ್ರತಿನಿಧಿಯನ್ನು ಹೆಣೆಯೋ ಪ್ರಯತ್ನ ಮಾಡ್ತಾ ಇದ್ದಾರೆ ಅನ್ನೋದನ್ನೆಲ್ಲವನ್ನು ಕೂಡ ಪ್ರಸ್ತಾಪ ಮಾಡ್ತಾ ಇದ್ದಾರೆ. ಇದೊಂದು ಬ್ರೇಕ್ ಆದ ನಂತರ ಮುಂದಿನ ಭಾಗದಲ್ಲಿ ನಿರೀಕ್ಷಿಸಿ. ಸಿ ಟಿ ರವಿಗೆ ಜೈಲ ಅಥವಾ ಬೇಲ ಏನಾಗಬಹುದು ಹೇಳ್ತೀವಿ ಚಿಕ್ಕ ಬ್ರೇಕ್ ಆದಮೇಲೆ.